ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಶಿರಾನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹಾಗೂ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಆಡಳಿತದಲ್ಲಿ ಯಾವ ಪಕ್ಷ ಇರುತ್ತದೋ ಆ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಿದರೆ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯ ಎಂದು ಶಾಸಕ ಟಿಬಿ ಜಯಚಂದ್ರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶಿಕ್ಷಕರು ಶ್ರಮಿಸಿದರೆ ಶಿಕ್ಷಣ ಕ್ಷೇತ್ರದ ಹಾಗೂ ಶಿಕ್ಷಕರ ಸಮಸ್ಯೆಗಳಿಗೆ ಶೀಘ್ರವೇ ಪರಿಹಾರ ದೊರೆಯಲಿದೆ. ಕಾರಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ಶಿಕ್ಷಕರ ಸಮಸ್ಯೆಗಳನ್ನು ಸಂಬಂಧಪಟ್ಟ ಸಚಿವರು ಹಾಗೂ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಬಳಿ ಚರ್ಚಿಸಿ ತುರ್ತು ಬಗೆಹರಿಸುವ ಕೆಲಸ ಸರಾಗವಾಗಿ ನಡೆಯಲಿದೆ. ಆದ್ದರಿಂದ ಈ ಬಾರಿ ಆಗ್ನೇಯ ಶಿಕ್ಷಕರು ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಟಿ ಶ್ರೀನಿವಾಸ್ ಪರ ಬೆಂಬಲಕ್ಕೆ ನಿಲ್ಲುವಂತೆ ಮನವಿ ಮಾಡಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್, ದಿನಾಂಕ 3/6/2024 ಸೋಮವಾರದಂದು ನಡೆಯಲಿರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಿಟಿ ಶ್ರೀನಿವಾಸ್ ಸ್ಪರ್ಧೆ. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾನ ದಿನಾಂಕ 3/6/2024 ಸೋಮವಾರ ಸಮಯ ಬೆಳಗ್ಗೆ 8ರಿಂದ ಸಂಜೆ 4ರವರೆಗೆ. ಈ ಸಂದರ್ಭದಲ್ಲಿ ಶಿರಾನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಪಿ, ಗ್ರಾಮಾಂತರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಬರಗೂರು ನಟರಾಜ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಖಂಡಿತ ಈಗ ತಾನೇ ಹಿರಿಯ ರಾಜಕಾರಣಿಗಳು, ಅನುಭವಿಗಳು ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಂಥ ಜಯಚಂದ್ರ ಸಾಹೇಬರು ಶಿಕ್ಷಣದ ಪ್ರಾಮುಖ್ಯತೆ, ಶಿಕ್ಷಣ ಹಬ್ಬಾಗಬೇಕು ಅನ್ನೋದನ್ನು ಅವರೊಂದು ಕಲ್ಪನೆ ಮತ್ತು ಕನಸು ಸಕಾರಾತ್ಮಕವಾಗಿ ಪೂರ್ಣಗೊಳ್ಳಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಆದರೆ ಇವತ್ತು ಈ ಶಿಕ್ಷಣ ಕ್ಷೇತ್ರದಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ 18-20 ವರ್ಷಗಳಿಂದ ಸತತವಾಗಿ ಹೋರಾಟಗಳು ನಡೀತಾ ಇದ್ದರೂ ಸಹ ಇಂದಿನ ಸರ್ಕಾರಗಳಲ್ಲಿ ಯಾವುದೇ ಪರಿಹಾರ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಈಗ ಕ್ಷೇತ್ರದ ಮತದಾರರು, ಅಂದರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರು ಈ ಒಂದು ಬದಲಾವಣೆ ಬಯಸಿದ್ದಾರೆ. ಅದು ಏನಂದರೆ, ಮೊದಲಿಗೆ OPS ಮರುಸ್ಥಾಪನೆ ಮಾಡುವಂಥದ್ದು, 7ನೇ ವೇತನ ಆಯೋಗವನ್ನು ಪಡ್ಕೊಳ್ಳುವಂಥದ್ದು, ವೇತನದಲ್ಲಿರ್ತಕ್ಕಂಥ ತಾರತಮ್ಯವನ್ನು ಸರಿಪಡಿಸುವಂಥದ್ದು, ಬಡ್ತಿ ಶಿಕ್ಷಕರ ಹೋರಾಟಕ್ಕೆ ಒಂದಷ್ಟು ಸಹಕಾರ ಕೊಡುವಂಥದ್ದು, ಮತ್ತು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದು, ಈ ಥರ ಹಲವಾರು ಸಮಸ್ಯೆಗಳಿದ್ದಾವೆ. ಅದರ ಜೊತೆಯಲ್ಲೇ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸುವಂಥದ್ದು ಒಂದು ದೊಡ್ಡ ಜವಾಬ್ದಾರಿಯಾಗಿದೆ. 2015ರಿಂದ ಇದುವರೆಗೂ ಇರುವಂಥ ವೇಕೆನ್ಸಿ ತುಂಬಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿಲ್ಲ. ಆ ಒಂದು ಹೋರಾಟ ನಡೀತಾ ಇದೆ. ಆದರೂ ಸಹ ಕೋರ್ಟಿಂದ ಒಂದಷ್ಟು ಇತ್ತೀಚೆಗೆ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿಂದ ಒಂದಷ್ಟು ಡೈರೆಕ್ಷನ್ಸ್ ಬಂದಿದೆ. ಮುಂದಿನ ದಿನಗಳಲ್ಲಿ ಖಾಲಿ ಇರೋ ಹುದ್ದೆಗಳನ್ನು ತುಂಬುವಂಥದ್ದು, ಜೊತೆಯಲ್ಲೇ ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಉಳಿಸಿ ಅವ್ರನ್ನೂ OPS ಅಡಿಯಲ್ಲಿ ಅಳವಡಿಸೋದಕ್ಕೆ ನಮ್ಮದೆಲ್ಲ ಪ್ರಾಮಾಣಿಕ ಪ್ರಯತ್ನ ಇರುತ್ತೆ. ಹಾಗಾಗಿ 3ನೇ ತಾರೀಕು ನಡೆಯುವಂಥ ಈ ಚುನಾವಣೆ ಪ್ರಣಾಳಿಕೆಯಲ್ಲೂ ಸೇರಿಸಿದ್ದೀವಿ. ನಮ್ಮ ರಾಷ್ಟ್ರೀಯ ಪ್ರಣಾಳಿಕೆ ವಿಷಯ 2 ಆಗಿದೆ. ಯಾಕೆ ಅಂತ ಹೇಳಿದ್ರೆ, OPS ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲೆಲ್ಲಿ ಇದೇ ರಾಜ್ಯಗಳಲ್ಲೆಲ್ಲ ಮಾಡಿದೆ. ಕರ್ನಾಟಕ ರಾಜ್ಯದಲ್ಲಿ ಸಹ ಮಾಡೋಕ್ಕೆ ಈಗಾಗಲೇ ಸಮಿತಿ ರಚನೆ ಆಗಿ ವರದಿ ಅಂತೂ ತಗೊಂಡು ಅದನ್ನು ಕ್ಯಾಬಿನೆಟಲ್ಲಿ ಇಟ್ಟು ಅಪ್ರೂವ್ ಮಾಡೋವಂಥ ಹಂತಕ್ಕೆ ಬಂದಿದೆ. 7ನೇ ವೇತನ ಆಯೋಗ ಆಲ್ರೆಡಿ ವರದಿನ ಅಕ್ಸೆಪ್ಟ್ ಮಾಡಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಆದಮೇಲೆ ಮೋಸ್ಟ್ಲಿ ಅನೌನ್ಸ್ ಮಾಡ್ತಾರೆ, ಅಲ್ಲಣ್ಣ ಅನೌನ್ಸ್ ಮಾಡ್ತಾರೆ. ಈ ಥರ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಬೇಕಾದರೆ ನಾನು ನನ್ನ ಶಿಕ್ಷಕ ಮತದಾರರಲ್ಲಿ ಮನವಿ ಮಾಡೋದಿಷ್ಟೇ. ಸರಿಸುಮಾರು 25,308 ಮತದಾರರಿದ್ದಾರೆ. ಈ ಕ್ಷೇತ್ರದಲ್ಲಿ 794 ಮತಗಳಿದ್ದಾವೆ. ಹಾಗಾಗಿ ಎಲ್ಲ ಮತದಾರ ಬಂಧುಗಳು ಬದಲಾವಣೆಗೋಸ್ಕರವಾಗಿ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ರೆ 3ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಮೊದಲ ಆದ್ಯತೆ ಒಂದು ಗೆರೆ ಹಿಡಿಯೋ ಮುಖಾಂತರ ಮಾಡಿಕೊಟ್ರೆ ಖಂಡಿತ ಎಲ್ಲ ಸಮಸ್ಯೆಗಳನ್ನು ಹಿರಿಯರು, ಅನುಭವಿಗಳು, ಈ ಥರ ನಮಗೆ 6 ಜನ ಮಿನಿಸ್ಟ್ರಿಗಳಿದ್ದಾರೆ, ಸರಿಸುಮಾರು 25 ಜನ MLAಗಳಿದ್ದಾರೆ, ಕಾಂಗ್ರೆಸ್ MLAಗಳು. ಅವ್ರ ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ಮತ್ತೊಮ್ಮೆ ಮನವಿ ಮಾಡ್ತಿದ್ದೇನೆ. 3ನೇ ತಾರೀಕು ನನಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ಕೊಡಿ. ನನ್ನ ಕ್ರಮ ಸಂಖ್ಯೆ 2 ಹೆಸರು ಡಿಟಿ ಶ್ರೀನಿವಾಸು. ಮುಂದೆ ನನ್ನ ಭಾವಚಿತ್ರದ ಮುಂದೆ ಒಂದು ಗೆರೆ ಎಳೆಯುವ ಮುಖಾಂತರ ಆಶೀರ್ವಾದ ಮಾಡಿ ಅಂತೇಳಿ ಕೇಳ್ಕೊಳ್ತಿದ್ದೇನೆ. ಧನ್ಯವಾದಗಳು. ಇವತ್ತು ಈ ವರ್ಷ ಅಂದರೆ ಚುನಾವಣೆ ಪರ್ವ. ಅಸೆಂಬ್ಲಿ ಆಯಿತು, ಪಾರ್ಲಿಮೆಂಟ್ ಆಯಿತು, ಈಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ 4ನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ 3ನೇ ತಾರೀಕು
ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸರವರು ಉಪಸ್ಥಿತರಿದ್ದಾರೆ. ಅವರಿಗೆ ಮತವನ್ನು ಕೊಡಬೇಕು ಅಂತೇಳಿ ಮನವಿ ಮಾಡೋದಕ್ಕೋಸ್ಕರ ಶಿಕ್ಷಕರು ಮತದಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ಅಪೀಲ್ ಮಾಡೋವಂಥ ಕೆಲಸವನ್ನು ಮಾಡಿದ್ವಿ. ಈಗ ಅಪೀಲ್ ಮಾಡೋದ್ರ ಜೊತೆಗೆ ಶ್ರೀನಿವಾಸರವರಿಗೆ ಯಾಕೆ ವೋಟ್ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಮರ್ಥನೆ ಮಾಡೋದಕ್ಕೋಸ್ಕರ ಇವತ್ತು ನಿಮ್ಮ ಮುಖೇನ ಸಾರ್ವಜನಿಕವಾಗಿ ಒಂದು ಅಭಿಪ್ರಾಯವನ್ನು ಮೂಡಿಸೋದಕ್ಕೋಸ್ಕರ ಇವತ್ತು ನಿಮ್ಮನ್ನು ಕರೆದಿದ್ದೇವೆ. ದಯಮಾಡಿ ಇಷ್ಟೇ ಹೇಳ್ತಕ್ಕಂಥದ್ದು, ಶಿಕ್ಷಣ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆಗೆ ಅಂಕಿ ಅಂಶ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ, ಅಂದರೆ ಅಂಕಿ ಅಂಶ ಅಂದರೆ ಅಂಕೆ ಇಲ್ಲದೆ ಇರತಕ್ಕಂಥ ಒಂದು ರೀತಿಯಾಗಿ ಕಂಟ್ರೋಲ್ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಹೋಗ್ತಾ ಇದೆ. ನಾನಾ ಥರವಾದಂಥ ಸಮಸ್ಯೆಗಳು ಬರ್ತಾ ಇದ್ದಾವೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಈಗ ಸಿರಾದಲ್ಲಿ ಉದಾಹರಣೆಗೆ ಹೇಳಬೇಕು ಅಂತಂದರೆ ಏಡೆಡ್ 23 ಸಂಸ್ಥೆಗಳಿದೆ. ಸುಮಾರು 44 ಖಾಸಗಿ ಸಂಸ್ಥೆಗಳು ಇದೆ. ಇವೆಲ್ಲವೂ ಕೂಡ ಇವತ್ತು ಸರ್ಕಾರದ ಜೊತೆಯಲ್ಲಿ ಪೈಪೋಟಿ ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಸರ್ಕಾರದವರು ಖಾಸಗಿಯವರು ಏನು ಮಾಡಿದ್ದಾರೆ, 30% ಫೀಸನ್ನು ಜಾಸ್ತಿ ಮಾಡಿದ್ದಾರೆ. 30% ಫೀಸ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಬೆಂಗಳೂರು ಮಟ್ಟದಲ್ಲಿ ಹೋದ್ರೆ ಲಕ್ಷಗಟ್ಟಲೆ ಆಗ್ತದೆ, ಇಲ್ಲೂ ಕೂಡ ಲಕ್ಷಗಟ್ಟಲೆ ಆಗ್ತದೆ. ಇಲ್ಲಿ 1 ಲಕ್ಷ 2 ಲಕ್ಷ ಇರ್ತದೆ, ಅಲ್ಲಿಂದ ಜಾಸ್ತಿ ಇರ್ತದೆ. ಈ ರೀತಿಯಾಗಿರ್ತಕ್ಕಂಥ ಜನರಲ್ಲಿ ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಬಡವ್ರ ಮಕ್ಕಳಿಗೆ ಏಟಕ್ತಾ ಇರ್ತಕ್ಕಂಥ ರೀತಿಯಲ್ಲಿ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದನ್ನು ಅದಕ್ಕೆ ಲಂಗು ಲಗಾಮನ್ನು ಹಾಕಬೇಕಾದಂಥ ಅನಿವಾರ್ಯತೆ ಇದೆ. ಲಂಗು ಲಗಾಮನ್ನು ಹಾಕಬೇಕಾದ ಅನಿವಾರ್ಯತೆಯನ್ನು ಮನವರಿಕೆ ಮಾಡೋದಕ್ಕೋಸ್ಕರ ಇವತ್ತು ನಿಮ್ಮನ್ನೆಲ್ಲರೂ ಕೂಡ ನಿಮ್ಮಲ್ಲಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾನಾ ಬೇರೆ ಅಲ್ಲದೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇದೆ. ಇದರ ಒಂದು ಸಮಸ್ಯೆ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ 5 ಮಕ್ಕಳು 10 ಮಕ್ಕಳು ಇಬ್ಬಿಬ್ಬರು ಟೀಚರ್ಸ್, 5 ಮಕ್ಕಳು 10 ಮಕ್ಕಳು, ಇದನ್ನು ಯಾರೇ ಆದರೂ ಕೂಡ ಈ ರೀತಿಯಾದಂಥ ವ್ಯವಸ್ಥೆ ನಡೆಸೋದಕ್ಕೆ ಸಾಧ್ಯ ಅಲ್ಲ. ಯಾವುದೋ ಒಂದು ಸ್ಕೂಲಲ್ಲಿ 3 ಮಕ್ಕಳು 2 ಟೀಚರ್ಸ್, ಇದನ್ನು ಅಲ್ಲಿ 2 ಟೀಚರ್ಸನ್ನು ಒಬ್ಬ ವರ್ಗಾವಣೆ ಮಾಡೋಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರ. ಈ ಥರ ಸಮಸ್ಯೆಗಳು ತುಂಬ ಇರತಕ್ಕಂಥ ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ತಿಗೆ ಸೂಕ್ತವಾಗಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ಅಭ್ಯರ್ಥಿ ಆಯ್ಕೆ ಆಗಬೇಕು ಅಂತೇಳಿ ನಮ್ಮ ಬಯಕೆ. ಕಾರಣ ಏನಂತ ಹೇಳಿದ್ರೆ, ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ, ಆಡಳಿತ ಪಕ್ಷದ ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಬೆಂಬಲ ಕೊಡ್ತಕ್ಕಂಥ ರೀತಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ಹೋದಂಥ ಸಂದರ್ಭದಲ್ಲಿ, ಸಹಕಾರ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ, ಶಿಕ್ಷಣ ಇರ್ಬೋದು ಬೇರೆ ಇರ್ಬೋದು, ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಶ್ರೀನಿವಾಸರವರಿಗೆ ಮತ ಯಾಚಿಸೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ದಯಮಾಡಿ ನಾನು ನಿಮ್ಮಲ್ಲಿ ಕೇಳ್ತಕ್ಕಂಥದ್ದಿಷ್ಟೇ, ಇವತ್ತು ಮೇಲ್ಮನೆ ಇವತ್ತು ಕೆಳಮನೆಯ ಸೃಷ್ಟಿ ಅಂದರೆ ಇವತ್ತು ಎಲ್ಲೋ ಒಂದು ಕಡೆ ಅದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಮಾತು ಹೇಳ್ಬೇಕಾದಾಗ ಕೆಳಮನೆಯಲ್ಲಿ ಅದಕ್ಕೆ ಅನುಗುಣವಾಗಿ ಆ ರೀತಿಯಲ್ಲಿ ಮತದಾರರು ಮತವನ್ನು ಚಲಾಯಿಸಬೇಕಾಗ್ತದೆ. ಅವರು ಆ ರೀತಿಯಾಗಿ ಆಡಳಿತ ಪಕ್ಷದ ನಿರ್ಣಯಗಳು ತೀರ್ಮಾನಗಳು ಒಪ್ಪಿಗೆ ಆಗ್ತಕ್ಕಂಥ ರೀತಿಯಲ್ಲಿ ಅವರು ಸಹಕರಿಸಬೇಕಾಗ್ತದೆ. ಚರ್ಚೆ ಮಾಡೋದು ಪ್ರಶ್ನೆ ಬೇರೆ, ಚರ್ಚೆ ಮಾಡೋದ್ರ ಜೊತೆಗೆ ಆಂತರಿಕವಾಗಿರ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡುವಂಥ ಸಂದರ್ಭ ಬಂದಾಗ ಬೆಂಬಲವನ್ನು ಕೊಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ನಾವು ಮತದಾರ ಮುಂದೆ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಮತವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಸಿರಾ ಕ್ಷೇತ್ರದಲ್ಲಿ ನಾನು ಶಿಕ್ಷಣ ಎಜುಕೇಷನ್ ಅಪ್ ಮಾಡ್ತೀವಿ ಅಂದಾಗ ನಮ್ಮ ಇವನೇ ಕೆಲವು ಹೇಳ್ತಿದ್ದೆ, ವಿರೂಪಾಕ್ಷ ಹೇಳ್ತಿದ್ದ, ಅದೇನಣ್ಣ ಮಾಡ್ತೀವಿ, ಏನೋ ಅಪ್ ಮಾಡ್ತೀವಪ್ಪ ಅಂತಿದ್ದ, ತಮಾಷೆ ಮಾಡ್ತಿದ್ದ.
ಹಾಗಂಗೆ ಇವತ್ತು 9 ಮೊರಾರ್ಜಿ ಶಾಲೆಗಳಿದ್ದಾವೆ. ಮೊರಾರ್ಜಿ ಶಾಲೆಗಳು 2850 ಜನ ಮಕ್ಕಳಿದ್ದಾರೆ. ಅಷ್ಟು ಜನದಲ್ಲಿ ಒಬ್ಬ ಬುಕ್ಕಾಪಟ್ಟಣದಲ್ಲೊಬ್ಬ ಫೇಲ್ ಆಗಿರೋದು. ಬುಕ್ಕಾಪಟ್ಟಣದಲ್ಲ ಅಂದರೆ ರಂಗನಾಥ್ಪುರದಲ್ಲಿ. ಅದು ಈ ಸಿರಾದಿಂದಲೇ ಅಲ್ಲಿ ಆಗಿದ್ದು, ಅದನ್ನು ನಾವೇ ಮಾಡಿದ್ದು. ಅದನ್ನು ಒಬ್ಬ ಫೇಲ್ ಆಗಿರೋದು ಬಿಟ್ಟರೆ ಇನ್ನು 100% ರಿಸಲ್ಟ್, ಆಮೇಲೆ ಡಿಸ್ಟಿಂಕ್ಷನ್ ಸಿರಾದಲ್ಲೆಲ್ಲ. ಸೊ ಈ ರೀತಿಯಾಗಿ ಶಿಕ್ಷಣ ನಮ್ಮ ಮಕ್ಕಳಿಗೆ ಮನೆ ಬಾಗಿಲಿಗೆ ಬರತಕ್ಕಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿದ್ವಿ. ಸೊ ಆದಷ್ಟು ಜೊತೆಗೆ ಇನ್ನೂ ಈಗ ಬೇರೆ ತಾಂತ್ರಿಕ ಶಿಕ್ಷಣ ಇದೆಯಲ್ಲ, ಅಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ಹೆಚ್ಚು ಮುಂದೆ ಹೋಗ್ಬೇಕಾಗ್ತದೆ. ನಾನು GTTC ಟ್ರೈನಿಂಗ್ ಕ್ಯಾಂಪನ್ನು ಕೂಡ ಇಲ್ಲಿ ಮಾಡಬೇಕು ಅಂತೇಳಿ ಪ್ರಯತ್ನ ಪಡ್ತಿದ್ದೇನೆ. ಸರ್ಕಾರದ ಏನೋ ಒಂದು ನಿರ್ಧಾರ ಮಾಡಿದ್ದಾರೆ, ಅದರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೂ ಕೂಡ ನಾನು ಬಿಡೋದಿಲ್ಲ. ನಾನೀಗ GTTCನೂ ಕೂಡ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಪಾಲಿಟೆಕ್ನಿಕ್ಕು ನಾವು ಈ ಸರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸಿವಿಲ್ ಒಟ್ಟು 6-7 ಬ್ರಾಂಚ್ ಆಗಿದೆ. ಈಗ ಅವೆಲ್ಲವೂ ಸೀಟು 100% ಹಿರಿಯೂರಿನಾಗ ಆಗಲ್ಲ, ತುಮಕೂರಲ್ಲಾಗಲ್ಲ, ಸಿರಾದಲ್ಲಿ ಮಾತ್ರ ಭರ್ತಿ ಆಗ್ತದೆ. ಯಾಕಂದರೆ ಇಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಅವರು ದೂರಕ್ಕೆ ಹೋಗೋಕ್ಕಾಗಲ್ಲ, ಇಲ್ಲೇ ಸೇರಬೇಕಾಗ್ತದೆ. ಈಗ ಎಷ್ಟು ಜನ ಆಗ್ತಾರೆ ಅಂದರೆ ಪಾಲಿಟೆಕ್ನಿಕ್ ಒಂದಕ್ಕೇ 860 ಮಕ್ಕಳು ಈ ವರ್ಷ